ನಾಯಿ ದಾಳಿಗೆ ಮಹಿಳೆ ಸಾವನ್ನಪ್ಪಿರುವ ಘಟನೆಯೊಂದು ಗದಗ ಜಿಲ್ಲೆ ಗಜೇಂದ್ರಗಢದಲ್ಲಿ ನಡೆದಿದೆ. ಹೌದು, ಗದಗ ಜಿಲ್ಲೆಯ ಗಜೇಂದ್ರಗಢ ಪಟ್ಟಣದ ಬೀದಿ ನಾಯಿ ಹಾವಳಿಗೆ ಪ್ರೇಮ ಶರಣಪ್ಪ ಚೋಳಿನೆಂಬುವರು ಸಾವಿಗೀಡಾಗಿದ್ದಾರೆ. ಮನೆ ಅಕ್ಕಪಕ್ಕವೇ ಹೂವಿನ ಗಿಡದಲ್ಲಿ ಹೂವು ಕೀಳುವಾಗ ಬೀದಿ ನಾಯಿಗಳ ದಾಳಿ ಮಾಡಿವೆ. 53 ವರ್ಷದ ಪ್ರೇಮ ಬೀದಿ ನಾಯಿಗಳ ದಾಳಿಗೆ ಬಲಿಯಾಗಿರುವುದು ನೋವುಂಟು ಮಾಡಿದೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಸಣ್ಣ ಕೂಸಾಗಿದ್ರೆ ಬಾಡಿ ಸಿಗ್ತಿಲ್ಲ. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಇದು ದೊಡ್ಡ ಇದೈತೆ. ಸಣ್ಣ ದಿನ ಹುಡುಗರು ಆಗಿತ್ತು ಅಂದ್ರೆ ಇದನ್ನು ಸಿಗ್ತಿದ್ದಿಲ್ಲ. ಆಮೇಲೆ 8, 10, 12 ನಾಯಿಗಳು ಅಟ್ಯಾಕ್ ಮಾಡಿದಂಥ ಸಂದರ್ಭದೊಳಗೆ ಒಬ್ಬರಿಬ್ಬರು ಅಲ್ಲಿ ಬಂದ್ರಪ್ಪ ಅಂತಂದ್ರೆ ಅವ್ರನ್ನೂ ಕಿತ್ತು ತಿನ್ನುವಂಥ ಪರಿಸ್ಥಿತಿನೂ ಇಲ್ಲಿ ನಿರ್ಮಾಣ ಆಗುವಂಥದ್ದು. ಅಷ್ಟು ಭಯಾನಕವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗೈತಿ. ಸರ್, ಇದು ಘಟನೆ ಯಾವಾಗ ನಡೀತು? ಪ್ರೇಮ ಶರಣಪ್ಪ ಚೋಳಿನ ಇವರು ನಮ್ಮ ಅಕ್ಕನವರಾದ. ಇಲ್ಲೇ ಇದ್ದೂರಾಗ ಏನೈತಿ ನಾವು ಕೊಟ್ಟಿದ್ದು ರೀ. ಬೆಳಗ್ಗೆ 6 ಗಂಟೆಗೆ ಏನೈತಿ ಹೂವು ಹರಿಯಕ್ಕೆ ಹೋಗಿ ನಾಯಿ ಕಡ್ದು ಏನೈತಿ ಒಂದು 7-8 ನಾಯಿ ಕಡ್ದು ಈ ದುರ್ಘಟನೆ ನಡೆದಿದೆ. ಸರ್, ಈಗ ಗಜೇಂದ್ರಗಢದಲ್ಲಿ ಬೀದಿ ನಾಯಿ ಆಯಿತು, ಆಮೇಲೆ ಹಂದಿ ದಾಳಿ ಅವಾಗ ನಡೀತಾ ಇರ್ತದೆ. ಇದು ಕೊನೆ ಇಲ್ಲ, ಇದು ಮೊದಲೇ ಘಟನೆನೂ ಅಲ್ಲ, ಇದು ಕೊನೆಯದು ಅಲ್ಲ ಅಂತ ಅನ್ಸುತ್ತೆ. ಸೊ ಅದ್ರ ಬಗ್ಗೆ ಈಗ 1 ವರ್ಷದಿಂದ ಕೆಲವೊಂದಿಷ್ಟು ನಾಯಿ ತೊಗೊಂಡು ಹೋದ್ರಿ. ಅವು ಇಲ್ಲೇ 10ರಿಂದ 15 ಕಿಲೋಮೀಟ್ರ್ ದೂರ ಏನೈತೆ ಬಿಟ್ಟು ಬಂದರು. ಹೊಳ್ಳಿ ವಾಪಸ್ ಬಂದರು. ಹೊಳ್ಳಿ ಮುನ್ಸಿಪಾಲ್ಟಿಯವ್ರು ಕೇಳಿದ್ರಿ ಏನಂದ್ರಿ, ಇಲ್ರಿ 2 ವಾರ್ಡಿನ ನಾವು ಅಷ್ಟ ಮಾಡೀವ್ರಿ, ಉಳಿಕೆದು ಮಾಡ್ತೀವಿ ಅಂದರು. ಈ ದಿನ ಆದರೂ ಅವ್ರು ಏನೈತಿ ಯಾವ ಕ್ರಮ ತೊಗೊಂಡಿಲ್ಲ. ಬಳ್ಳಾರಿ ಅಂತ ಹೇಳ್ತಾರೆ. ಹಂದಿ ಕಡಿಮೆ ಇಲ್ಲ. ಈ ಹಿಂದೂ 1 ವರ್ಷದಿಂದ ನಮ್ಮ ಮನೆಗೆ ಇದ್ದ ಘಟನೆ ನಡೆದಿತ್ತು. ಒಂದು ಹುಡುಗ ಕಡ್ದು ಅದು ಸತ್ತು ಬದುಕಿ ಉಳಿದ ಹುಡುಗ. ಅವಾಗಾರ ಇವ್ರು ಎಚ್ಚರಾಗಿ ಇದು ಮಾಡ್ಬೇಕಿತ್ತು ಮುನ್ಸಿಪಾಲ್ಟಿ. ಈವರೆಗೆ ಆದ್ರೂ ಮಾಡಿಲ್ಲ ಅವರು. ಅಲ್ಲ, ಈಗ ಸಾಕಷ್ಟು ಬಾರಿ ಇಂಥ ದುರ್ಘಟನೆಗಳು ಸಾಕಷ್ಟು ನಡೆಯಕತ್ತವ್ರಿ. ಈಗ ಸಣ್ಣ ಪುಟ್ಟ ಹುಡುಗರು ಅಡ್ಡಾಡುವಂಥ ವ್ಯವಸ್ಥೆನೇ ಇಲ್ದಂಗೆ ಆಗ್ಬಿಟ್ಟೈತಿ ಓಣಿ ಒಳಗಡೆ. ಆಮೇಲೆ ಬೀದಿ ನಾಯಿಗಳ ಜೊತೆಗೆ ಮತ್ತದ ಬೀದಿ ಬಿಡಾಡಿ ದನಗಳದ ಹಾವಳಿನೂ ಭಾಳ ಆಗ್ಬಿಟ್ಟೈತಿ ಈ ವಿಷಯದೊಳಗೆ. ಒಂದು ಗೂಳಿ ಗುಡ್ಡಾಡಕತ್ತಂದ್ರೆ ಅಲ್ಲಿ ಯಾರು ಹೋಗೋಂಗಿಲ್ಲ. ಸಣ್ಣ ಕೂಸಾಗಿದ್ರೆ ಬಾಡಿ ಸಿಗ್ತಿದ್ದಿಲ್ಲ. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಇದು ದೊಡ್ಡ ಇದೈತೆ. ಸಣ್ಣ ದಿನ ಹುಡುಗರು ಆಗಿತ್ತು ಅಂದ್ರೆ ಇದನ್ನು ಸಿಗ್ತಿದ್ದಿಲ್ಲ. ಆಮೇಲೆ 8, 10, 12 ನಾಯಿಗಳು ಅಟ್ಯಾಕ್ ಮಾಡಿದಂಥ ಸಂದರ್ಭದೊಳಗೆ ಒಬ್ಬರಿಬ್ಬರು ಅಲ್ಲಿ ಬಂದ್ರಪ್ಪ ಅಂತಂದ್ರೆ ಅವ್ರನ್ನೂ ಕಿತ್ತು ತಿನ್ನುವಂಥ ಪರಿಸ್ಥಿತಿನೂ ಇಲ್ಲಿ ನಿರ್ಮಾಣ ಆಗುವಂಥದ್ದು. ಅಷ್ಟು ಭಯಾನಕವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗೈತಿ. ಅದಕ್ಕೆ ಅವ್ರನ್ನ ಕೂಡಲೇ ಏನೈತಲ್ಲ, ಮೊದಲು ಆ ಬೀದಿ ನಾಯಿಗಳನ್ನು ಊರಿನಿಂದ ಹೊರಗಡೆ ಹಾಕುವಂಥ ವ್ಯವಸ್ಥೆ ಅದನ್ನು ಯಾವ ರೀತಿ ಮಾಡ್ತಾರೆ ಅದು ಸ್ಥಳೀಯ ಪುರಸಭೆಯವರು ಮತ್ತು ಅದು ತಾಲೂಕು ಆಡಳಿತ ಮಂಡಳಿಯವರು ಅದನ್ನು ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಇನ್ನೊಂದು ಅಂದರೆ ಆ ಮಹಿಳೆಗೆ 3 ಜನ ಹೆಣ್ಮಕ್ಳು, ಅವರೇ ಮನೆಯಲ್ಲಿ ಆಧಾರ ಸ್ತಂಭ ಆಗಿದ್ರು. ಹೆಣ್ಮಕ್ಳನ್ನು ಕೂಡ ಇನ್ನೊಬ್ಬರು ಮದುವೆ ಆಗೋರಿದ್ರು. ಎಲ್ಲನೂ ಕೂಡ ಅವರು ಏನು ಮನೆಯನ್ನು ಜವಾಬ್ದಾರಿನ ಹೊತ್ಕೊಂಡಿದ್ರು. ಸೊ ಇಂಥದ್ದು ಮನೆ ಜವಾಬ್ದಾರಿನೇ ಈಗ ಇಲ್ದಂಗೆ ಆಗಿದೆ. ಸೊ ಅದ್ರ ಬಗ್ಗೆ ಸರ್, ಈಗ ಅವ್ರ ಯಜಮಾನರು ಒಂದು ಕಿರಾಣಿ ಅಂಗಡಿ ಒಳಗೆ ಒಂದು ಇದು ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡುವಂಥ ವೃತ್ತಿಯನ್ನು ಮಾಡ್ಕೊಂಡಿದ್ರು ಅವರು. ಈಗ ಒಂದು 2 ವರ್ಷದಿಂದ ಅವ್ರ ಯಜಮಾನರು ಕೂಡ ತೀರ್ಕೊಂಡ ಸಂದರ್ಭದೊಳಗೆ ಈಗ ಅವ್ರಿಗೆ 3 ಜನ ಹೆಣ್ಮಕ್ಳು. 3 ಜನ ಹೆಣ್ಮಕ್ಳಲ್ಲಿ ಮದುವೆ ಆಗಿರೋರು ಇಬ್ಬರಿಗೆ ಮದುವೆ ಆಗಿದೆ. ಇನ್ನೂ ಒಬ್ಬ ಹುಡುಗಿ ಮದುವೆ ಆಗ್ಬೇಕಾಗಿರೋರು ಇದ್ದಾಳೆ ಮನೆ ಒಳಗಡೆ. ಆಮೇಲೆ ಕಲಿಯೋಳಿದ್ದಾಳೆ. ಆಮೇಲೆ ಈ ಅಮ್ಮನೆ ಅವ್ರಿಗೆಲ್ಲರಿಗೂ ದುಡಿದು ಸಾಕುವಂಥ ವ್ಯವಸ್ಥೆ ಇರುವಂಥದ್ದಿಂದ ಇವತ್ತು ಆರ್ಥಿಕ ವ್ಯವಸ್ಥೆ ಅವ್ರ ಮನೆ ಒಳಗಡೆ ಎಲ್ಲ ಕುಗ್ಗೋಗ್ಬಿಡ್ತೀವಿ. ಇಡೀ ಅವ್ರ ಮನೆತನೇ ಕೊಲೆಪ್ಸ್ ಆಗುವಂಥದ್ದು ಮತ್ತು ಅವರು ಆ ಹೆಣ್ಮಕ್ಳು ಏನಿದೆ ಬೀದಿ ಪಾಲಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಇಂಥ ಘಟನೆಗಳು ಇನ್ನೂ ಸಾಕಷ್ಟು ರೀತಿ ಒಳಗಡೆ ಬೇರೆ ಬೇರೆ ರೀತಿಯಲ್ಲಿ ನಡೆದಿರ್ತಾವೆ. ಆಮೇಲೆ ಈಗ ಸಣ್ಣ ಪುಟ್ಟ ಗಾಯಗಳಾಗೋದು, ಕಡ್ದಿರೋದು, ಈಗೇನು ನಾಯಿಗಳು ಕಡ್ದಿರ್ತಾವಲ್ಲ, ಅವ್ನು ಯಾರೂ ಬೆಳಕಿಗೆ ತಂದಿಲ್ಲ. ಆದರೆ ಯಾರೂ ಅಂಥ ಧೈರ್ಯನೂ ಮಾಡಿಲ್ಲ. ಏನೋ ಇವತ್ತು ಕಡ್ದಿದೆ ಅಂತೇಳಿ ನಮ್ಮ ಪಾಡಿಗೆ ನಾವು ಮಾತಾಡ್ಕೊಂಡು ಸುಮ್ಮನೆ ಮನೆಗೆ ಹೋಗುವಂಥ ವ್ಯವಸ್ಥೆ ಆಗೈತಿ. ಆದರೆ ಇವತ್ತು ಇಂಥ ದುರ್ಘಟನೆ ನಡೆದಿರೋದ್ರಿಂದ ಭಾಳ ರುದ್ರಾಕವಾದಂಥ ಒಂದು ಪರಿಸ್ಥಿತಿ ಇದು. ಯಾಕಂದರೆ ಯಾರ ಮನೆಯೊಳಗೂ ಈ ರೀತಿ ವಾತಾವರಣ ಆಗಬಾರ್ದು ಅನ್ನೋದೇನೆ ಈ ಸಮಾಜದ ಕಳಕಳಿ ಇರೋದ್ರಿಂದ ಮುಂದಿನ ದಿನಮಾನದೊಳಗೆ ಅದನ್ನು ಕೂಡಲೇ ಅವರು ನಾಯಿಗಳನ್ನಾಗಲಿ ಮತ್ತು ಬಿಡಾಡಿ ದನಗಳನ್ನಾಗಲಿ ಊರೊಳಗಡೆ ಇರ್ಲಾರ್ದಂಗೆ ನೋಡ್ಕೊಳ್ಳುವಂಥದ್ದು ಆ ಸ್ಥಳೀಯರ ಜವಾಬ್ದಾರಿ ಇರ್ತೈತೆ. ಅದನ್ನು ಮಾಡ್ಬೇಕು ಅವರು. ಹೀಗಾಗಿ ಮತ್ತು ಈಗ ಸಾಕಷ್ಟು ಈಗ ದನಗಳದ್ದು ಅಷ್ಟೇ ಅಲ್ಲ, ಆಮೇಲೆ ಈ ಮಾರ್ಕೆಟ್ನೊಳಗೂ ಇವತ್ತು ಓಣಿಕಟ್ಟಿನೊಳಗೆ ಇದು ಊರ ಒಳಗಡೆನೇ ಇದು ನಡೆದಂಥ ಘಟನೆ. ಇದು ಎಕ್ಸ್ಟೆನ್ಷನ್ ಏರಿಯಾದೊಳಗಡೆ ಎಲ್ಲ ಮನೆಗಳನ್ನು ಕಟ್ಕೊಂಡಿರ್ತಾರೆ. ಸಣ್ಣ ಹುಡುಗರು ಮಕ್ಕಳು ರಾತ್ರಿ ಯಾರಾದರೂ ಊರಿಗೆ ಹೋದ್ರಪ್ಪ ಅಂತಂದ್ರೆ ರಾತ್ರಿ ಬರಲಾರ್ದಂಥ ಪರಿಸ್ಥಿತಿ ಮನೆಗಳೊಳಗಡೆ. ನಮ್ಮ ಮನೆಗೆ ಹೋಗ್ಬೇಕಾದ್ರೆ ಜೀವ ಕೈ ಹಿಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಇವತ್ತು ಗಜೇಂದ್ರಗಢದೊಳಗೆ ನಿರ್ಮಾಣ ಆಗೈತಿ. ಮುಂದಿನ ದಿನಮಾನದೊಳಗೆ ಈ ರೀತಿ ಅವಘಡಗಳು ನಡಿಬಾರ್ದು ಅನ್ನೋದೇ
ನಮ್ಮೆಲ್ಲರದ ಕಳಕಳಿ ಇರೋದ್ರಿಂದ ಸ್ಥಳೀಯ ಪುರಸಭೆಯವರಾಗಿರಲಿ ತಾಲೂಕು ಆಡಳಿತದವರಾಗಿರಲಿ ಕೂಡಲೇ ಎಚ್ಚೆತ್ತುಕೊಂಡು ಇದಕ್ಕೆ ಸೂಕ್ತವಾದಂಥ ಕ್ರಮ ಕೈಗೊಳ್ಳಬೇಕಂತೇಳಿ ಎಲ್ಲ ಸಾರ್ವಜನಿಕರ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತೀವಿ. ಅದೇ ರೀತಿಯಾಗಿ ಈಗ ನಾವು ಈ ಹೆಣ್ಮಗಳು ಇದಾಗಿರೋದ್ರಿಂದ ನಾವು ಇವತ್ತು ಬೀದಿ ಒಳಗಡೆ ಶವವನ್ನು ತೆಗೆದುಕೊಂಡು ಹೋರಾಟ ಮಾಡಿದ್ವಿ. ಅವರು ಸ್ಥಳೀಯ ಅದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಕೊಡಬೇಕಂತ ಹೇಳ್ಕೊಂಡು ನಾವು ಹೋರಾಟ ಕೂಡ ಮಾಡಿದ್ವಿ. ಈಗ ಅವ್ರು ಏನು ಹೇಳಿದ್ದಾರೆ, 2 ಲಕ್ಷ ರೂಪಾಯಿ ಇದರಲ್ಲಿಂದ ಶಾಸಕರ ಪರಿಹಾರದಿಂದ 2 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ 3 ಲಕ್ಷ ರೂಪಾಯಿಯನ್ನು ತಾಲೂಕು ಆಡಳಿತ ಪುರಸಭೆ ಮಂಡಳಿಯವರು 3 ಲಕ್ಷ ರೂಪಾಯಿಯನ್ನು ಕೊಡ್ತೀವಿ ಅಂತಂದು ಹೇಳಿದ್ದಾರೆ. ಕೂಡಲೇ ಅದನ್ನು ಕೂಡ ಅವರು ಆ ಮನೆಯೊಳಗಡೆ ಯಾವುದೇ ರೀತಿ ಟೈಮ್ ತೊಗೊಳ್ಳಾರ್ದಂಗೆ ಮುಟ್ಸುವಂಥ ವ್ಯವಸ್ಥೆ ಮಾಡ್ಬೇಕಂತ ಹೇಳ್ಕೊಂಡು ಈ ಮೂಲಕ ನಾವು ಅವರಿಗೆ ಕೇಳ್ಕೊತೀವಿ. ಈ ಪರಿಹಾರ 1 ವಾರದೊಳಗೆ ಮುಟ್ಟಿಸ್ತೀವಿ ಅಂತ ಅವ್ರು ಒಪ್ಕೊಂಡಾರೆ. ಅದ್ರ ಜೊತೆಗೆ ಕೂಡಲೇ ಕಾರ್ಯೋನ್ಮುಖರಾಗಬೇಕು. ಇದು ಇವತ್ತು ಈಗ ನಮ್ಮ ಕೊಟ್ಟಿಗೆಯವ್ರ ಮನೆ ಒಳಗಡೆ ಆಮೇಲೆ ಚೋಳಿನವ್ರ ಮನೆ ಒಳಗಡೆ ನಡೆದಂಥ ವಿಷಯ ಅಂತ ಹೇಳ್ಕೊಂಡು ನಾವು 4 ಮಂದಿ ಕೂಡಿ ಮತ್ತೆ ಇವತ್ತು ಹೋಗುವಂಥ ವ್ಯವಸ್ಥೆ ಆಗಬಾರ್ದು. ಮುಂದಿನ ದಿನಮಾನದೊಳಗೆ ನಮ್ಮ ಯಾವುದೇ ಗಜೇಂದ್ರಗಢದೊಳಗೆ ಯಾರೇ ಮನೆ ಒಳಗೂ ಈ ರೀತಿ ಅವಘಡಗಳು ಸಣ್ಣ ಮಕ್ಕಳು ಅಡ್ಡಾಡ್ತಿರ್ತಾವೆ, ಓಣಿ ಒಳಗಡೆ ಆಟ ಆಡ್ತಿರ್ತಾವೆ. ಇದನ್ನು ಯಾರು ಕಾಯುವಂಥ ವ್ಯವಸ್ಥೆ ಇದೆಲ್ಲ ಭಾಳ ಸಮಸ್ಯೆ ಇರೋದ್ರಿಂದ ಕೂಡಲೇ ಆಡಳಿತ ಮಂಡಳಿಯವರು ಈಗೇನು ಆ ನಾಯಿಗಳನ್ನು ಹೊರಗಡೆ ಬಿಡೋದಾಗಲಿ ಅಥವಾ ಆ ನಾಯಿಗಳನ್ನು ಅದು ಏನು ಮಾಡ್ತಾರೋ ನಮಗೆ ಗೊತ್ತಿಲ್ಲ ಅದಕ್ಕೆ. ಯಾಕಂತಂದ್ರೆ ಈಗ ಕಳೆದ ಬಾರಿ ಸಾಕಷ್ಟು ಈಗ 4-5 ವರ್ಷಗಳ ಹಿಂದೆ ಇಂಥ ಅವಘಡಗಳು ನಡೆದಂಥ ಸಂದರ್ಭದೊಳಗೆ ಅವರಿಗೆ ಕಂಪ್ಲೇಂಟ್ ಮಾಡಿದಾಗ ನಾವು ನಾಯಿಗಳನ್ನು ಹಿಡಿದು ಬೇರೆ ಕಡೆ ಸಾಗಿಸ್ತೀವಿ ಅಂತಂದು ಹೇಳಿದರು. ಕೆಲವೊಂದಿಷ್ಟು ವಿರೋಧಿಗಳು ಅಂದರೆ ಈಗ ಹೋರಾಟಗಾರರು ಬೇರೆ ಬೇರೆ ಪ್ರಾಣಿ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ವಿರೋಧಗಳು ಬಂದು ಅಂತಂದು ಅವರು ವಿಷಯ ತಿಳಿಸಿದರು. ಆದರೆ ಸಾರ್ವಜನಿಕರು ಯಾವುದೇ ರೀತಿ ಅದಕ್ಕೆ ಸ್ಪಂದನೆ ಮಾಡೋದಿಲ್ಲ. ಕೂಡಲೇ ಅಂಥವ್ರು ಯಾರಾದರೂ ಅದಕ್ಕೆ ಅಡ್ಡಿಪಡಿಸೋರು ಇದ್ರಪ್ಪ ಅಂತಂದ್ರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾದಂಥ ಕ್ರಮ ಕೈಗೊಂಡು ಆ ನಾಯಿಗಳನ್ನಾಗಲಿ ಬಿಡಾಡಿ ದನಗಳನ್ನಾಗಲಿ ಮೊದಲು ಊರಿಂದ ಹೊರಗೆ ಹಾಕುವಂಥ ವ್ಯವಸ್ಥೆ ಮಾಡಬೇಕು. ಇದು ಸಾರ್ವಜನಿಕರ ಆಗ್ರಹ. ಇಂದು ಬೆಳಿಗ್ಗೆ ಏನು ನಮ್ಮ ಗಜೇಂದ್ರಗಢ ಪಟ್ಟಣದೊಳಗೆ ಚೋಳಿನವ್ರ ಓಣಿಯೊಳಗೆ ನಮ್ಮ ಸಹೋದರಿ ಪ್ರೇಮ ಶರಣಪ್ಪ ಚೋಳಿನವರು ನಾಯಿ ಕಡತದಿಂದ ಮೃತಪಟ್ಟಾರೆ. ಇವತ್ತು ಅವ್ರ ಮನೆ ಪರಿಸ್ಥಿತಿ ನೋಡಿದ್ರೆ ಈಗ 1-2 ವರ್ಷದಿಂದ ಅವ್ರ ಗಂಡ ಶರಣಪ್ಪ ಚೋಳಿನ ಅನಾರೋಗ್ಯದಿಂದ ಮೃತಪಟ್ಟಾರೆ. ಅವ್ರಿಗೆ ಮನೆಯೊಳಗೆ 3 ಮಂದಿ ಹೆಣ್ಮಕ್ಳು ಗಂಡ್ಮಕ್ಳಿಲ್ಲ. ಇವತ್ತು ನಮ್ಮ ಸಹೋದರಿ ಪ್ರೇಮ ಅವ್ರಿಗೆ ದುಡಿದು ಸಾಕಿ ಸಲುವಂಥ ವ್ಯವಸ್ಥೆ ಅವ್ರ ಮನೆಯೊಳಗೈತಿ. ಇವತ್ತು ನಾವು ಅಲ್ಲಿ ರಸ್ತಾರೋಪ ಮಾಡಿದಾಗ ಶಾಸಕರ ನಿಧಿಯಿಂದ 2 ಲಕ್ಷ ರೂಪಾಯಿ ಹಾಗೂ ಪುರಸಭೆ ಆಡಳಿತದಿಂದ 3 ಲಕ್ಷ ರೂಪಾಯಿ ಅಂತ ಪರಿಹಾರ ಘೋಷಣೆ ಮಾಡಿದರು. ಆದರೆ ಅದು ನಮಗೆ ಒಂದು ರೀತಿಯಿಂದ ಹಾಸ್ಯಾಸ್ಪದ ಅನಿಸುತ್ತೆ. ಯಾಕಂದ್ರೆ ಇವತ್ತು ಅಲ್ಲಿ ಮನೆಗೆ ದುಡಿಯುವಂಥ ಗಂಡ್ಮಕ್ಳೇ ಇಲ್ಲ ಇವತ್ತಿನ ಪರಿಸ್ಥಿತಿ ಒಳಗೆ. ಅಂಥದ್ರೊಳಗೆ ನಾವು ಪುರಸಭೆ ಆಡಳಿತಕ್ಕೆ ಮತ್ತು ಮಾನ್ಯ ಶಾಸಕರಿಗೆ ಕೇಳ್ಕೊಳ್ಳೋದೇನೆಂದ್ರೆ ಇನ್ನೂ ಹೆಚ್ಚಿನ ಅನುದಾನವನ್ನು ಅವ್ರಿಗೆ ಪರಿಹಾರವನ್ನು ಕೊಡಿಸ್ಬೇಕಂತೇಳಿ ನಾವಿಲ್ಲಿ ಎಲ್ಲ ಸಾರ್ವಜನಿಕರು ಆಗ್ರಹ ಪಡಿಸ್ತೀವಿ. ಯಾಕಂದ್ರೆ ಇವತ್ತು ಸಾಕಷ್ಟು ದಾರಿಗಳದಾವೆ. ಬೇರೆ ಬೇರೆ ಕಡೆ ಇಂಥ ಅವಘಡಗಳು ನಡೆದಾಗ ಮುಖ್ಯಮಂತ್ರಿ ಫಂಡ್ನಿಂದ ಸಾಕಷ್ಟು ಕೊಡ್ಬೋದು. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಪರಿಹಾರ ದೊರಕಿಸುವಂಥ ಸಾಕಷ್ಟು ಘಟನೆಗಳು ನಡೆದವು. ಆ ನಿಟ್ಟಿನೊಳಗೆ ನಮ್ಮ ರೋಡ್ ಕ್ಷೇತ್ರದ ಮಾನ್ಯ ಶಾಸಕರಾದ JS ಪಾಟೀಲ್ ಅವರು ಹಾಗೂ ನಮ್ಮ ಆ JS ಪಾಟೀಲ್ರ ಸಂಗಡಿಗರು ಅಂಥ ನಿಟ್ಟಿನೊಳಗೆ ಪ್ರಯತ್ನ ಮಾಡಿ ಈಗೇನು ಮೃತಪಟ್ಟಂಥ ಅವರ ಅನಾಥವಾದಂಥ ಕುಟುಂಬಕ್ಕೆ ನನಗೆ ಕನಿಷ್ಠ 15ರಿಂದ 20 ಲಕ್ಷ ರೂಪಾಯಿ ಪರಿಹಾರ ಕೊಡಿಸ್ಬೇಕಂತೇಳಿ ನಾವಿಲ್ಲಿ ಸಾರ್ವಜನಿಕರು ಆಗ್ರಹ ಪಡಿಸ್ತೀವಿ. ಸಾರ್ವಜನಿಕರಿಗೆ ತಿಳುವಳಿಕೆ ಮೈಕ್ ಹಚ್ಚಿ ಹೇಳ್ತಾ ಇದ್ದೀವಿ. ತಮ್ಮ ಸ್ವಂತ ನಾಯಿದ್ರೆ ಹಿಡಿದು ಕಟ್ಟೋದು ಎಲ್ಲ ನಾವು ಮುಚ್ಚಿಬಿಟ್ರೆ ಅದನ್ನು ತೊಗೊಂಡು ಹೋಗ್ತೀವಿ ಅಂತ ಆಲ್ಮೋಸ್ಟ್ ಮಾಡ್ತಾ ಇದ್ದೀವಿ ಸರ್. ಆಮೇಲೆ ಇನ್ನೊಂದು ವಾರದೊಳಗೆ ನಾವೆಲ್ಲವೂ ನಾಯಿ ಸ್ವಚ್ಛ ಮಾಡ್ತೀವಿ ಸರ್. ಅಂದರೆ ಪುರಸಭೆಗೆ ಇಷ್ಟೆಲ್ಲ ಕ್ರಮ ಕೈಗೊಳ್ಳಬೇಕೆ, ಯಾರ್ದಾದ್ರೂ ಡೆತ್ತೆ ಆಗಬೇಕಿತ್ತಾ ಅನ್ನೋದು ಒಂದು ಸಾರ್ವಜನಿಕರ ಪ್ರಶ್ನೆ. ಈಗಾಗಲೇ ನಾವು 2 ತಿಂಗಳಿಂದ ಒಂದು 250 ನಾಯಿಗಳನ್ನು ಆಂಧ್ರ ಬಾರ್ಡ್ರೊಳಗೆ ಬಿಟ್ಟು ಬಂದಿವಿ ಸರ್. ಆದರೆ ಇನ್ನೂ ಹೆಚ್ಚಿನ ನಾಯಿ ಇದಾವೆ ಸರ್. ಅವನು ಅತಿ ಸಿಗ್ಬೋದು. ಮತ್ತು ಸರ್, ಈಗ ಇದು ಮಹಿಳೆ ಮೇಲೆ ಅಷ್ಟೇ ಅಂತಲ್ಲ, ಕೆಲವೊಬ್ರು ಹೋಗಬೇಕಾದ್ರೆ ಹಗಲು ಹೊತ್ತಲ್ಲೇ ಬೈಕ್ ಮೇಲೆ ಹೋಗಬೇಕಾಯ್ತು, ನಡ್ಕೊಂತ ಹೋಗಬೇಕಾಯ್ತು, ನಾಯಿಗಳು ಹಿಂಬಾಲಿಸ್ಕೊಂಡು ಬರ್ತಾ ಇದೆ. ಅದೇ ಸರ್, ಈಗಾಗಲೇ ನಾವು ಸರ್ ಕಾರ್ಯಾಚರಣೆ 2 ತಿಂಗಳಿಂದ ಒಂದು 250 ನಾಯಿ ಅಲ್ಲೇ ಹಿಡಿದು ಹಾಕಿದ್ವಿ ಸರ್. ಹಿಡಿದು ಬೇರೆ ಕಡೆ ಸ್ಥಳಾಂತರ ಮಾಡಿದ್ವಿ. ಇನ್ನೂ ಹೆಚ್ಚಿಗೆ ನಾಯಿ ಬರ್ತಾ ಇದ್ದಾವೆ ಸರ್. ಅವನು ಬೇಗ ನಾವು ಸ್ಥಳಾಂತರ ಮಾಡೋದು. ಅಂದರೆ ಇನ್ನೊಂದು ವಾರದಲ್ಲಿ ಏನಿದೆಯೋ ನಾವು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದೀವಿ.